ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರ್ವತ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗಿದ್ರೆ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡು ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ. ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕಂತೀನಿ ಹಸ್ಬೆಂಡ್ ಹೊರಗ. ಸೊ ನೋಡ್ತಾ ಇರ್ಬೋದು, ಈಗ ಬೆಳಗ್ಗೆ ಎದ್ದು ಅಂಗಳ ಕಸ ಎಲ್ಲ ಗುಡಿಸಿ ನೀರು ಹಾಕಿ ಸೊ ರಂಗೋಲಿ ಹಾಕೈತಿ ನೋಡ್ರಿ. 2 ಮನೆ ಮುಂದೆ ಈ ರೀತಿ ಸಿಂಪಲ್ ರಂಗೋಲಿ, ಒಂದು ಮನೆ ಮುಂದೆ ಬಳ್ಳಿ ರಂಗೋಲಿ ಹಾಕಿನಿ. ಸೊ ಇನ್ನೊಂದು ಮನೆ ಮುಂದೆ ಫ್ರೀ ಹ್ಯಾಂಡ್ ರಂಗೋಲಿ ಹಾಕಿನಿ. ಅದೇ ರೀತಿ ಚುಕ್ಕಿ ಇಟ್ಟು ಹಾಕಿಲ್ಲ. ಸೊ ಹೆಂಗಾಗೈತೆ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ. ನೀವು ಅನ್ಕೊಂತಿರ್ಬೋದು ರಂಗೋಲಿ ಇದು ಯೆಲ್ಲೋ ಕಲರ್ನೇ ಹಾಕ್ಯಾರ ಅಂತೇಳಿ. ಬಿಳಿ ಕಲರ್ ರಂಗೋಲಿ ಪುಡಿ ಖಾಲಿ ಆಗೈತಿ ನೋಡ್ರಿ, ವೈಟ್ ರಂಗೋಲಿ. ಸೊ ಮನೆಯಾಗ ಇದ್ದಿದ್ದು ಯಾವ್ದೈತಿ ಸೊ ಅದ್ರಲ್ಲೇ ಹಾಕಿನಿ. ಆ್ಯಂಡ್ ಈಗ ಬೆಳಗ್ಗೆನೂ ಎಲ್ಲ ಕೋಳಿಗಳು ಈಗ ಮೇಯಕ್ಕೆ ಬಿಟ್ಟಾರ. ಸೊ ಎಲ್ಲವೂ ಒಂದೇ ಕಡೆ ಎಷ್ಟು ಚಂದ ಗುಂಪು ಕಟ್ಕೊಂಡು ನಿಂತಿದ್ದು. ಸೊ ಅದನ್ನು ನೋಡಕ್ಕಂತಿದ್ದೆ. ಆ್ಯಂಡ್ ಮಾಮನ ಆಡು ಮರಿಗಳಿಗೆ ಅವಕ್ಕೆಲ್ಲ ಟಗರ್ ಮರಿಗಳಿಗೆಲ್ಲ ತಿನ್ಸಾಕಂತಿದ್ದ ಮೇವದು. ಆ್ಯಂಡ್ ನಾವು ಇವತ್ತು ಬೆಳಗಾಕ್ಕೆ ಹೋಗ್ಬೇಕು. ಸೊ ಬೆಳಗಾಕ್ಕೆ ಹೋಗೋಕ್ಕಿಂತ ಮೊದಲ ನಮ್ಮ ತವರಿಗೂ ಹೋಗಿ ಅಲ್ಲಿ ದೇವ್ರಿಗದು ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟ್ ಬೆಳಗಾವಿಗೆ ಹೋಗೋದೈತಿ. ಸೊ ಅಲ್ಲಿಗೆ ಹೋಗ್ಬೇಕು. ಸೊ ನಾವೀಗ ರೆಡಿ ಹಾಕಂತಿದ್ವಿ. ಆ್ಯಂಡ್ ಅಷ್ಟಾಗ ನೋಡ್ರಿ, ಈಗ ದುರ್ಮುರ್ಗಿಯರು ಬಂದಿದ್ರು. ಅವರಿಗೆ ಜೋಳಾರ ಅಕ್ಕಿಯಾರ ಹಾಕಂತಂದು ಹೇಳಿದ್ಲು. ಸೊ ಅಕ್ಕಿ ಹಾಕಕ್ಕೆ ಹೋದ್ರೆ ಅವ್ರಿಗೆ ರೊಕ್ಕನ ಬೇಕು ಅಂತಂದು ಬಿಡಿದ್ರು ನೋಡ್ರಿ. ಮತ್ತು ಮಾಮ ಬಂದು ಕೊಟ್ಟ. ಸೊ ಹಿಂಗೂ ಇರ್ತಾರ. ಆ್ಯಂಡ್ ಅಕ್ಕರ ಅವರೆಲ್ಲರೂ ಸ್ವಲ್ಪ ಹೊಲ ಕೆಲಸ ಐತಿ ಅಂತೇಳಿ ಬೆಳಗ್ಗೆನ ಟ್ಯಾಕ್ಟರ್ ತೊಗೊಂಡು ಹೊಲಕ್ಕೆ ಹೋದ್ರು. ಟ್ಯಾಕ್ಟರ್ ಹೋಗೋದು ಟ್ಯಾಕ್ಟರ್ ನಾವು ಹೋಗ್ತೀವಿ ಅಂತೇಳಿ ಅನ್ವಿತನ ಹೊಲಕ್ಕೆ ಹೋಗಿದ್ಲು. ನಂಗೆ ಹೇಳೋ ಎಲ್ಲ ಹಂಗೆ ಹೋಗ್ಬಿಟ್ಟಾಳ. ಹೇಳಿ ಹೋಗಿದ್ಲು ಅಂತಂದ್ರೆ ಇಲ್ಲ ಊರಿಗೆ ಹೋಗೋದೈತಿ ಲೇಟ್ ಆಗುತ್ತಾ ಮತ್ತು ಹೋಗಿ ಬರಾಕಂತಂದು ಬ್ಯಾಡ ಅಂತಿದ್ದೆ. ಸೊ ನನಗೆ ಹೇಳಾರ್ದ ಹಂಗೆ ಹೋಗ್ಬಿಟ್ಲು. ನಾವೆಲ್ಲರೂ ರೆಡಿ ಆದ್ರು, ಇನ್ನೂ ಅವ್ರು ಬರಬೇಡ. ಮತ್ತು ಹಸ್ಬೆಂಡ್ ಹೋಗಿ ಹೊಲಕ್ಕೆ ಕರ್ಕೊಂಬರಕ್ಕೆ ಹೋದ್ರೆ ಅವರು ಲೇಟಾಗನ ಬಂದರು ನೋಡ್ರಿ. ಎಲ್ಲರೂ ಟ್ಯಾಕ್ಟರ್ ತೊಗೊಂಡನ ಬಂದರು ಕೆಲಸ ಮುಗಿಸ್ಕೊಂಡು. ಒಂದು 2 ತಾಸು ಲೇಟ್ ಆತಂತಂದು ಹೇಳ್ಬೋದು ಈಗಿನ ಸಂಬಂಧ. ಸೊ ಈಗ ಬಂದು ಜಳಕ ಅದು ಮಾಡ್ಕೊಂಡು ಈಗ ಅವ್ರ ಅಜ್ಜನ ಕೈಲಿ ಊಟ ಉಣಿಸ್ಕೊಳಕ್ಕಂತ ನೋಡ್ರಿ. ಅಜ್ಜ ಊಟ ಉಣಿಸು ಅಂಥೇಳಿ. ಆ್ಯಂಡ್ ನಾನು ಎಲ್ಲರದು ಜಳಕಾಗಿತ್ತು. ಸೊ ಬಟ್ಟೆ ತೊಳೆದು ಹಾಕಿದ್ರಾಯ್ತು ಅಂಥೇಳಿ ಎಲ್ಲ ಬಟ್ಟೆಗಳನ್ನು ತೊಳೆದು ಹಾಕಿದೆ ನೋಡ್ರಿ. ಸೊ ಅಷ್ಟರೊಳಗೆ ಅವನಿತನು ರೆಡಿ ಆದ್ಲು. ಒಂದು ರೊಟ್ಟಿ ಕಿತಾಪತಿ ಮಾಡ್ಬೇಡ್ರಿ, ಒಳಗೆ ಗಪ್ ಕುಂದ್ರಿ. ಒಳಗೆ ಕುಂದ್ರಿ ಓಡಿಸ್ಕೊಂಡ ಬಿಡು ನಿಮ್ಮ ವೈನಿನ ಬುರ್ರ ಅಂತೆ ಅರ್ವಿನ. ಅಕ್ಕಂತೆ ಏನು ವೈನಿ ಅಂತೆ ಅಕ್ಕ ಅಂತೆ. ಏನು ಕಿತಾಪತಿ ಮಾಡ್ಬೇಡ್ರ. ಎಸ್ ಹಾಕ್ಬೇಡ್ರವ, ವಾಸನೆ ಬರ್ತೈತಿ, ಕುಂದ್ರಾಕ ಆಗೋದಿಲ್ಲ. ಗಾಡಿ ಬಂದೈತಲ್ಲ ಮಾಡಿದೆ ಅಮ್ಮ. ಮತ್ತೇನು ಮೆಣಸಿನ್ಕಾಯಿ ಬೇಕನ? ಜುನ್ನು ಅನ್ನಕತ್ತೈತಿ ನೀವು. ಈಗ ನೋಡ್ರಿ ಕಾರ್ ಗಾಡಿ ಕಟ್ಟಾಕಿದ. ನಿನ್ನೆ ಕಟ್ಟಬೇಕಾಗಿತ್ತು, ನೆನಪಾಗಿಲ್ಲ. ಸೊ ಈಗ ಕಟ್ಕೊಂಡು ಹೋಗ್ತೀವಿ. ಇನ್ನೂ ಕಟ್ಬೇಕಂತ ಹೊಸ ಕಾರ್ ಗಾಡಿಗೆ. ಯಾಮ್ ಕಾಣೋಳಲ್ಲಮ್ಮ ನಿಮ್ಮ ತಂಗಿ? ಹೌದನ? ಅಲ್ಲೇ ಈಡ ನನ್ನ ಆಮೇಲೆ ಇಲ್ಲ ಗಟ್ಟಿ ಕಟ್ಟಿ ಇಲ್ಲ ನಿಂಬೆನಾಕ್ ನರುಜ ಮಗ್ಳು చూస్తారా? ಇಲ್ಲಿ ಚೂಸ್ತಾರ ನಮ್ಮ ಮಗ್ಲ. ಇಲ್ಲಿ ಚೂಸ್ತಾರ. ಇಲ್ಲಿ ಚುಚ್ಚಂಗಿಲ್ಲ, ಇಲ್ಲಿ ಚೂಸ್ತಾರ, ಹಿಂಗ್ ಚೂಸ್ತಾರ. ಕೈ ಚುಚ್ಕೊಂಡೆ ಮತ್ತ. ಇದು ನೋಡ್ರಿ, ಇದು ಕೇರ್ ಬೀಜ ಒಬ್ಬೊಬ್ರಿಗೆ ಆಗಿ ಬರಂಗಿಲ್ಲ. ನಮ್ಮಮ್ಮ ಪ್ರತಿ ಸಲ ಇದನ್ನ ಕಟ್ಕೊಡ್. ನಮ್ಮ ಅಮ್ಮನ ನೋಡ್ರಿ, ನಮ್ಮ ಮನೆಗೆ ಯಾರಿಗೂ ಆಗಿ ಬರಂಗಿಲ್ಲ ಅದನ್ನ ಮುಟ್ಟಿದ್ರ. ಕೈ ಒಂಥರ ಗುಳ್ಳಿ ಹೇಳ್ತಾವ.
ಆತನ ಅದು ಕೇರ್ ಬೀಜ ಒಬ್ರಿಗೆ ಆಗಿ ಬರಂಗಿಲ್ಲ, ಅದು ಕೈ ತಿಂದ್ಬಿಡ್ತೈತಿ. ನನಗೆ ಆಗಿ ಬರಲ್ಲ ಅದು. ಹಾಂ ಅದನ್ನ ಯಾಕೆ ಕಟ್ತಾರು? ಏನೋ ಕಟ್ತಾರ, ಹೊಸ ಗಾಡಿಗೆ ಬೈಕಿಗೆ ಎಲ್ಲದಕ್ಕೂ ಕಟ್ತಾರ, ಮನೆ ಬಾಗಿಲಿಗೆ ಅಲ್ಲ. ಆತ ಅಲ್ಲೇ ಗಂಟು ಹಾಕ್ಬಿಡಿ ಅಮ್ಮ. ಆತ ಬಾ. ನಮಸ್ಕಾರ ಮಾಡಬಾ. ನಾನು ಹೋಗಿ ಬರ್ತೀನಿ ಜಮೋಗ. ಬಾದಿ ಸತ್ತು ನಾನು ಊರಿಗೆ ಬರವಲ್ಲಿ ಅಂತ ಕಾಯ ನಮಸ್ಕಾರ ಮಾಡಪ್ಪ. ಸಾಲ್ಯಾಗ ಹುಷಾರ್ ಬೇಲಿ ಚುಮರ್ ಹಾಕ್ತಾನ ಹಾಕೊಂಡ್ರಿ ಲಕ್ಷ್ಮಣ ನಾನು ಹೋಗಿ ಬರ್ತೀನಿ. ಯಾಮಕ್ಕ ಬರವಲ್ಲಿ ಅಂತ ಈಗ ಎನಷ್ಟೇ ಹೋಗ್ತಾರ ಅವ್ರ ಕೂಡ ಹೋಗಿ ಬರ್ತೀನಿ. ಆಯ್ತು ಅರ್ವಿನ ತಗೋಯ್ತು. ಇವರ ಇಬ್ಬರ ಕಿತಾಪತಿಯಾರ. ಸೊ ಈಗ ನೋಡಿ ಎಲ್ಲರೂ ರೆಡಿಯಾಗಿ ಈಗ ಹೊಂಟಿವಿ. ಸೊ ಹೋಗೋಕ್ಕಿಂತ ಮೊದಲು ಗೊತ್ತಲ್ಲ, ಎಲ್ಲರ ಕಲ್ಲಿಗೂ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ತೊಗೊಂಡು ಹೋಗ್ತೀವಿ. ಆ್ಯಂಡ್ ಅಮ್ಮರನ್ನು ಕರ್ಕೊಂಡು ಹೊಂಟೀವಿ. ನಮ್ಮ ಅಮ್ಮನ ತಂಗಿನೂ ಬರ್ತೀನಂತಂದ್ಲು. ಅವನು ಭಾಳ ದಿನ ಆಗಿತ್ತು, ಒಂದು ವರ್ಷಿಗವನ್ನ ಬಾ ಬೇವ ಊರಿಗೆ ಅಂತಂದು ಆಕೆ ಒಟ್ಟು ಬರವಳಾಗಿದ್ಲು. ಸೊ ಈಗ ಹೆಂಗಿದ್ರು ಕಾರ್ ತೊಗೊಂಡು ಊರಿಗಿನ ಹೊಂಟಿರೋದ್ರಿಂದ ಸೊ ನಾನು ಬರ್ತೀನಿ ಅಂತಂದು ಹೇಳಿದ್ಲು. ಸೊ ಈಗ ಎಲ್ಲರೂ ಕೂಡಿ ಹೊಂಟೆ ನೋಡ್ರಿ ಕಾರ್ನಾಗ. ಏನು ಮಾಡಕತ್ತಿರ್ರಿ? ಇದಕ್ಕೆ ಬರಾಕತ್ತೀವಿ ಊರಿಗೆ. ಈಗ ಬರಾಕತ್ತೀವಿ, ಬಿಟ್ಟಿವಿ ನೋಡಿ, ಈಗ ಊರು ಬಿಟ್ಟಿವಿ. ಈಗ ಅಷ್ಟು ಬರಾಕತ್ತೀವಿ, ಅಮ್ಮರು ನಾವು ಎಲ್ಲರೂ. ಹೌದು, ಈ ಗುಡಿಗೆ ಒಮ್ಮೆ ಬಂದಿಲ್ಲ ನಾವು. ಇಲ್ಲಿ ದಾರ್ಯಾಗ ಬಸ್ನಾಗ ಹೋಗಿದ್ವಲ್ಲ, ಬೈಕಿನ ಮ್ಯಾಗ ಬಸ್ನಾಗ. ಅರ್ವಿನ್ ಏನು ಹೇಳಿದ್ವಿ? ಇಲ್ಲ ಎದ್ ಬಾ, ಸಾಮಾನು ಬಾ ಮೊದಲು. ಜೇಜಿ ಮಾಡ್ಬಾ ಫಸ್ಟ್. ಕೇಸರಿನಾ? ಅಂದ್ರೆ ಗಾಡಿಗೆ ಒಂದಿಟ್ಟು ಹಚ್ತಾನೆ. ಇದು ಗಾಡಿ ತೆಗಿಯೋ ಮತ್ತೆ ಕಾಲು ಸುಡಾಕತ್ತ. ಹೌದಲ್ಲ ಹೌದಲ್ಲ, ಇಬ್ರು ಸೇಮ್ ಪಿನ್ಸ್ ಆಗ್ಬಿಟ್ರಿ. ಕಾರು ನೀನು ವೈಟ್ ಅಂಡ್ ವೈಟ್ ರೆಡಿ ಆಗಿಬಿಟ್ರಪ್ಪ. ಕಾರು ನೀನು ಅಜ್ಜಿಯವ್ರಿಗೆ ಹೋಗಕ್ಕ. ಏನು ತೊಗೊಂಡು ಸ್ವೀಟ್ ತಗೋ. ಏನು ಬರ್ರಿ. ಅಲ್ಲ ಇವು ನೀರಿನ ತಟ್ಟಿ ನೀರಿನ ಬೆಲೆ ಇರಲಿ ಬಾ. ಯಾಕೆ ಎರಿಸದ್ ಬಾ.
ಎಷ್ಟು ವರ್ಷ ಆಗೈತೆಮ್ಮ ಏನು ಜಳಿಗೆ ಬರ್ಲಾರ್ದ ನಮ್ಮ ಊರಿಗೆ? ಇಲ್ಲಿಗೆ ಹ್ಞೂ ನಿಮ್ಮ ಮನೆ ಮನೆಗೆ ಓಪ್ನಿಂಗಿಗೆ ಬಂದಿದ್ದೀನ? ನಿಮ್ಮ ಶಾಂತ ಮನೆ ಒಪ್ಲಿಂಗಕ್ಕೂ ಬಂದೇನಿ. ಕುಬ್ಸ ಮಾಡಕ್ಕೆ ಬಂದಿದ್ದೀನ? ಟಿಕೆಟ್ ಅಲ್ಲ ಶಾಂತನ್ ಕುಬ್ಸ ಮಾಡಿ ಬಂದು ಕುಂಸ ಮಾಡೇನು ಬಂದಿಲ್ಲ, ಆಕೆ ಕುಂಸಕ್ಕೆ ಬಂದಿದ್ದೆ. ಹ್ಞೂ ಸೊ ನೋಡ್ರಿ, ಈಗ ನಾವು ತವರೂರಿಗೆ ಬಂದು ಈಗ ಹೊಲಕ್ಕೆ ಹೋಗ್ಯಾವ ಬಾ ಅಂತಂದು ಹೇಳಿದ್ವಿ. ಇಲ್ಲಿ ದಾರಾಗದ ಇನ್ನೊಂದು ನಿಮಿಷದಾಗ ಬರ್ತಾವ. ಗಾಡಿಯಲ್ಲಿ ಲಕ್ಷ ಹಚ್ಚಿವಿ, ಪೂಜೆ ಮಾಡ್ಬೇಕು ಫಸ್ಟ್ ಊರಾಗ. ಇಲ್ಲಿ ಊರನ್ ದೇವ್ರಿಗೆ ಪೂಜೆ ಮಾಡ್ಕೊಂಡು ಕೊಳಕ್ಕೆ ಹೋಗ್ತೀವಿ. ಬಂದು ನೋಡ್ಯಾವ ನಿಮ್ಮಿಬ್ರು ಅವರ್ ಬಂದಾರ ನೋಡು, ಇಬ್ರು ಅವರ್ ಬಂದಾರ ನೋಡಿ ಜೋಡಿ ಮ್ಯಾಗ. ಈಗ ಬಂದೀವಿ. ಅವನು ಹಿಂಗ ಆಕ್ಷನ್ ಮಾಡಿ ಹೇಳಿಲ್ಲ, ಅವಾಗ ಆಕ್ಷನ್ ಮಾಡಿ ಹೇಳಿಲ್ಲ. ಅಕ್ಕಿಗೆ ಅವಾಗ ಹತ್ ಬಿಟ್ಟಿರ್ತೈತಿ. 12-15 ಆತ. ಇಲ್ಲಿ 1 ಗಂಟೆ ಯಾರಿಗೆ? ಅಪ್ಪಗನ? ಯಾವ ಜಾತ್ರೆ ತಗೊಂಬಂದೇವಂತ ಕೇಳ, ಯಾವ ಜಾತ್ರೆ ತಗೊಂಬಂದಿರಂತ? ಜಾತ್ರೆ ಸಿಗ್ತಾವ ಜಾತ್ರೆ ಸಿಗ್ತಾವನ ಅಂತ ಕಾಳಂತ ತಂದ್ ಕೊಡು. ಹೆಂಗಿದ್ರು 10 ಟನ್ ಅಲ್ಲ, ನಾವ್ ತಂದೀವಲ್ಲ ಅಂತ ಗಾಡಿ 10 ತಂದ್ ಕೊಡು ಜಾತ್ರೆಗನ್ನು. 5 ಮಂದಿ ಬಂದೀವಂತ, 5 ಮಂದಿ ಬಂದೀವಂತನ. ನಾವು ಕಾರ್ ತಂದೀವಲ್ಲ ಅಂತದ 5 ಕಾರ್ ತಂದ್ಬಿಡು ಜಾತ್ರೆಗ ಹೇಳ ಅನ್ನ ಅಣ್ಣ ಕೂದುದಿಲ್ಲ ಅವಾಗ. ಅಣ್ಣಕ್ಕ ಜನ ಬಂದಿವ ಅಂತ ಹೇಳ್ತದ, ಎಷ್ಟ ಗೊತ್ತೈತೆ ಅವಾಗ. ಅರ್ವಿನ್ ಹಿಂಗನ್ನ ಜಾತ್ರೆಗ ನಾವ್ ಈಗ ತಂದಿವಲ್ಲ ಗಾಡಿ ಅಂತಾವ್ ಸೇಮ್ ಇರ್ಬೇಕು. ಮತ್ತ ಸೇಮ್ ಇರ್ಬೇಕು, ಎಲ್ಲಿ ಏನು ಬಿಡ್ತಿರ್ಬಾರ್ದು. ಅಂತದ್ 5 ಗಾಡಿ ತಗೊಂಬಂದ್ಬಿಡ ಅನ್ನ ನಗ್ತಿಯಲ್ಲ. ಮತ್ ಅನ್ನಕ್ಕೆ ಯಾವಾಗ ಕಲಿತಿ? ಅಜ್ಜರ ಕಾಮಿಡಿ ಮಾಡಕ್ ಯಾವಾಗ ಕಲಿತಿ? ಒಂದು ಗುಂಡಿ ಪಾನಕ ಮಾಡಕ್ತಾವ ನೋಡ್ರಿ ನಮ್ಮವ್ವ. ಲಿಂಬೆ ನೀನು ಪಾನಕ ಮಾಡ್ರಿ. ಇದು ತಾತ ಕೊಡು. ಸುಮಾರು ಪಾನಕ ಕುಡಿತೀರೇನ? ಪಾನಕ ಕುಡಿ ಸುಮಾರು ತಿಂತೀರೇನೋ ಅನ್ವಿತ? ಸುಮಾರಿ ಅಲ್ಲಿ ಅಜ್ಜಿ ಕೊಡು. ಕೊಡಸ ಗಾಡಿ ಕೊಡಸ ಗಾಡಿ ಕೊಡಸ. ಅದು ಏನ್ ಬೇಕಂದಿದ್ದು ಕೊಡ್ಕೊಂಬಿಟ್ಟ ಸುಟ್ಟದ ತರ್ಲಿಲ್ಲ ಈಗ ಅಲ್ಲ ಅಲ್ಲೇ ಇವತ್ತು ನಡಿ ನೆನಪಾರ ಮುಗೀತು. ಕೇಳ್ರಿ ನಾವು ಒಯ್ದಿಲ್ಲ, ಈಗ ನೆನಪಾಗಿಲ್ಲ ಹೋಗ ತೊಂಬರಕ. ಕೊಡ್ಸ್ಕೊಂಬಟ ಅಷ್ಟ. ಏನಂತಾಳ ಅಂದ್ರ ಅಜ್ಜಿ ನಮ್ ಗಾಡ್ಯಾಗ ಹತ್ತಳೋ ಅಂತ ಕ್ಯಾಕಿ ಹೊಡ್ಯಾಕತ್ತಾಳ ಆಕಿ. ಹಾಕತ್ತಾಳ ಅಜ್ಜಿ ಅಂತಿ. ಸುಮಿತ್ರನ ಹಿಡಿತಾಳನ? ಹಿಡಿತಾಳ. ಹೌದು, ಇಲ್ಲ ಹಿಡಿತಾಳ. ಸೊ ಈಗ ನೋಡ್ರಿ ನಮ್ಮೂರಾಗಿರೋ ಎಲ್ಲ ದೇವ್ರುಗಳಿಗೂ ಎಣ್ಣೆ ದೀಪ ಹಚ್ಚಿ ಕಾಯಿ ಹೊಡ್ಸಿದ್ವಿ. ಸೊ ಅದನ್ನೆಲ್ಲ ಏನು ವಿಡಿಯೋ ಏನು ಮಾಡಲಿಲ್ಲ, ಸುಮ್ಮನೆ ಬ್ಲಾಗ್ ಲೆಂಥಿ ಆಗುತ್ತಾ ಅಂತೇಳಿ ಎಲ್ಲ ದೇವ್ರಿಗೂ ದೀಪ ಅದು ಹಚ್ಕೊಂಡು. ಸೊ ಈಗೆಲ್ಲರೂ ಹೊಂಟಿವಿ ನೋಡ್ರಿ ನಮ್ಮ ಹುಲಿಗೆ ಮನೆ ಕೊಳ್ಳಕ್ಕ. ನಾ ಹಾಕ್ತೇನೆ, ಹೋಗಿ ಸರಿ ಅರ್ವಿನ. ಡೋರ್ ಓಪನ್ ಮಾಡ್ರಿ. ಹೆಂಗೈತಿ ಕಾರ ಸುಮಿತ್ರ? ತೋರ್ಸಿ ನಾವು ವಿಡಿಯೋ ನಿನ್ನೆ ಮನೆ ಹಾಕಿದ್ದು.
ಹೆಂಗೈತಿ ಚಲೋ ಐತಿ. ನೋಡ್ರಿ ಅವ್ವ ಮತ್ತು ತಂಗಿ ಹೊಸ ಕಾರ್ ಹೋಗಿ ಇವತ್ತ ಫಸ್ಟ್ ಕುಂತಾರ. ಇದು ಲೊಕೇಶನ್ ಎಲ್ಲ ನೋಡೋದು ಹಾಡ ಹಚ್ಚೋದು. ಅವ್ರ ಅಕ್ಕನ್ ಬಿಟ್ಟು ಬಂದಿ ನೋಡ್ರಿ ಮನ್ಯಾಗ ಗಾಡಿ ಒಳಗೆ ಹಿಡ್ಸಂಗಿಲ್ಲ ಅಂತೇಳಿ ಅದೇನಿಲ್ಲ ನಮ್ಮ ಅಮ್ಮನ್ ಬಿಟ್ಟು ಬಂದಿವಿ. ಹೋಗಂದ ಅಂದ್ರಲ್ಲಿ ಕೊಳದಾಗ ದಿಬ್ಬ ಇರ್ಬೇಕು, ಏರಕ್ ಆಗಂಗಿಲ್ಲ ಅಂತೇಳಿ ಈಗ ತಂಗಿನ ಕರ್ಕೊಂಡ್ ಬಂದಿವಿ ನೋಡ್ರಿ. ರೋಡ್ ಹೆಂಗ್ ಕಾಣತ್ ನೋಡ್ರಿ. ಅಲ್ಲಿ ಮನಿ ಕಾಣತ್ ನೋಡ್ ನಮ್ರಿ ಅಮ್ಮ. 70 80 ಇಬ್ರು ಮಕ್ಕಳು ಬಂದಾರ ಅವ್ರ. ಎಸಿಗೆ ವಾಂತಿ ಬರ್ತಾಳೆ ಒಬ್ಬೊಬ್ರಿಗೆ. ನನಗ್ ಬರುವಾಗ ಆತವ ಯವ್ವ, ನಿನ್ನ ಮಧ್ಯಾಹ್ನ ಮಠ ಉಂಡಿಲ್ಲ ನಾನು ಅದ್ರ ಸಂಬಂಧ. ಎಂತ ಬಸ್ನ್ಯಾಗ ನನಗೆ ಎಂದು ಏನೂ ಆಗಿಲ್ಲ, ಕಾರ್ನಾಗ ಆಗದಲ್ಲ ಅಂತ ನನಗ ವಿಚಿತ್ರ ಆತ ನಿನ್ನೆ. ಇಲ್ಲ ಈ ವಾಸನೆ ಒಳಗ ವಾಸನೆ ಹೊಳ್ಳಾಡತ್ತಲ್ಲ. ಮತ್ ಕಾರ್ ತಗೊಂಡಿಲ್ಲ, ಬರೋದಿನ ಏನ ಅಷ್ಟ ಆಗ್ಲಿಲ್ಲ. ಮತ್ತೆ ನಿನ್ ಬರುವಾಗ ಆತ್ ನೋಡು. ನಿನ್ನೆ ಏಕ ಇತ್ತದ ಎಸಿ. ಹೌದ್ ನೋಡು, ಗಾಡಿ ಇಲ್ಲೇ ಹಚ್ಬಿಡ್ತೀನಿ. ಇಲ್ಲೇ ಗಾಡಿ ಬರ್ಲ 4-5 ಲಗೇಜ್ ಇಡ್ಬೋದು. ಇದನ್ನ ನೋಡೇನಿ ಅಲ್ಲ ದೊಡ್ಡದಿಲ್ಲ ನಾನು. 6 ಮಂದಿದು ಬ್ಯಾಗ್ ಹಿಡಿತಾವ. ಬರ್ರಿ ಅಮ್ಮ ಹೊಂಟ್ಲಕ್ಕೆ ಅಲ್ಲಿ ಮುಂದೆ ನೋಡ್ಕೊಂತ. ಅಲ್ಲೇ ದೇವ್ರ ಐತಿ ಅದು ಮದುವೆಲ್ಲ. ಸೊ ಈಗ ನೋಡ್ರಿ ನಮ್ಮೂರ್ ಹೊಲಿಗೆ ಮನ್ ಕೊಳ್ಳಕ್ ಬಂದ್ವಿ. ಸೊ ಇವತ್ತು ತನಕ ಯಾರಂದ್ರು ಯಾರು ಇಲ್ಲ ಕೊಳದಾಗ, ಅಂದ್ರೆ ವಾರ ಗೀರ ಏನಿರಲ್ಲ, ಖಾಲಿ ಖಾಲಿ ಐತಿ. ನಡಿ ಅರ್ವಿನ್ ಜಜ್ಜಿಮ ನಡಿ ಬಾ. ದಿಡಗ್ ಬೀಳಾಕತೈತಿ ನೋಡು. ಮಳೆ ಆಗಿರ್ಬೇಕು ಈಗ 4 ದಿನದಾಗ. ಮಳೆ ಆಗೈತನ ಸುಮಿತ್ರ? ದಿಡಗ್ ಬೀಳಾಕತೈತ ಸಣ್ಣಗ ಮಳೆ ಆಗೈತೆ. ಆಗೈತೆ ಪಪ್ಪಾಗ ನೀರು ಕೊಡ್ರವಿನ. ಸೊ ಈಗ ನೋಡ್ರಿ ಕೊಳ್ಳಕ್ಕೆ ಬಂದ ಗಡ್ಡೆನ ಫಸ್ಟು ಹುಲ್ಗೆ ದೇವಿಗೆ ಈಗ ಎಣ್ಣೆ ದೀಪ ಹಚ್ಚಿ ಕಾಯಿ ಹೊಡಿಸ್ಬೇಕು. ಸೊ ಡೈರೆಕ್ಟ್ ಇದ್ದ ದೇವ್ರಿಗೆನ ಫಸ್ಟ್ ದೇವ್ರಿಗೆ ಪೂಜೆ ಮಾಡುವಂಥದ್ದು. ಆನಂತರ ಲಕ್ಕವ್ವ, ಆನಂತರ ಭಾಳ ಅದಾವು ದೇವ್ರುಗಳು ಹೇಳಬೇಕು ಅಂತಂದ್ರೆ ಕೊಳದಾಗ ಬಸವಣ್ಣ ಮತ್ತು ಶಿವಲಿಂಗಂಕರ ಭಾಳ ಅದಾವ ಅಂತಂದು ಹೇಳ್ಬೋದು. ಈಗ ಒಂದು ಭಾಳ ಅದಾವ ಬಿಡ್ರಿ, ಒಂದು 7-8 ನಾನು 7-8 ಶಿವಲಿಂಗ ನೋಡೀನಿ. ಮ್ಯಾಲ ಗುಡ್ದಾಗೆಲ್ಲ ಅದಾವಂತ. ವ್ಲಾಗ್ನಾಗ ಎಲ್ಲನೂ ಒಂದು ತೋರಿಸಿಲ್ಲ ಅಂತ ಅನ್ಸುತ್ತೆ. ನಾನು ಪ್ರತಿ ಸಲ ಊರಿಗೆ ಬಂದಾಗ ಎಲ್ಲ ಕೊಳ್ಳಕ್ಕೆ ಬಂದಾಗ ಸೊ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬ್ಲಾಗ್ ಮಾಡಿ ಶೇರ್ ಮಾಡ್ಕೊಂಡೀನಿ. ನಮ್ಮ ವ್ಯೂವರ್ಸು ಸಹ ಬಂದು ಹೋಗ್ಯಾರಂತ ಕೊಳ್ಳಕ್ಕೆ. ಅವರು ಸಹ ಕಮೆಂಟ್ ಹಾಕ್ತಿರ್ತಾರೆ, ಅಕ್ಕ ನಿಮ್ಮ ಊರು ಕೊಳ್ಳಕ್ಕೆ ಬಂದೇವಿ ನಾವು ಅಂತಂದು. ಸೊ ಒಂದು ರೀತಿ ಫೇಮಸ್ ಆಗೈತೆ ಅಂತಂದು ಹೇಳ್ಬೋದು ನಮ್ಮ ಹುಲ್ಗೆ ನಮ್ಮ ಕೊಳ್ಳ. ಈಗ ಎಲ್ಲ ಸೀರಿಯಲ್ ಸಿನಿಮಾಗಳೆಲ್ಲ ಶೂಟಿಂಗ್ ನಡೀತಾವು, ಅಷ್ಟು ಫೇಮಸ್ ಆಗೈತಿ ಇವಾಗ. ಆ್ಯಂಡ್ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲವರು ಬರ್ತಾರೆ ಇವಾಗ, ಯೂಟ್ಯೂಬರ್ಸು, ರೀಲ್ಸ್ ಮಾಡೋರು. ಸೊ ಎಲ್ಲ ಬಂದು ವಿಡಿಯೋ ಮಾಡಿ ಈಗ ಫುಲ್ ಇನ್ನೂ ಫೇಮಸ್ ಆಗೈತಿ ಮೊದ್ಲಿನಕ್ಕಿಂತ. ಇವತ್ತು ಕೊಳದಾಗ ಯಾರಂದ್ರೆ ಯಾರು ಇಲ್ಲ, ಒಬ್ರು ಸಹ ಇಲ್ಲ. ನಮ್ದಾಗೈತಿ ನೋಡ್ರಿ ಹುಲ್ಗೆ ನಮ್ಮ ಕೊಳ್ಳ ಇವತ್ತು. ಅಂದ್ರೆ ಇವತ್ತು ವಾರ ಗೀರ ಅಂದ್ರೆ ಮಂಗಳವಾರ ದಿನಾಂಕರ ಮಂದಿ ಇರ್ತಾರ. ಆ್ಯಂಡ್ ಮೊನ್ನೆ ರೀಸೆಂಟಾಗಿ ಕಡ್ವಾರ ಸಹ ಆಯ್ತು ಜಾತ್ರೆ. ಸೊ ಆ ಜಾತ್ರೆಗಂಕರ ಗಿಜಿ 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 ಅಂತಿರ್ತೈತಿ. ಹಿಂಗೆ ಲಗ್ನ ಏನಾದರೂ ಮುಹೂರ್ತ ಇದ್ರೆ ಮಂದಿರ್ತಾರೆ. ಇನ್ನು ಬಾಕಿ ದಿನದಾಗಂಕರ ಯಾರು ಇರೋದಿಲ್ಲ ನೋಡ್ರಿ. ಭಾಳ ಅಂದ್ರೆ ಭಾಳ ಚಂದ ಐತಿ ಹುಲ್ಗೆ ಕೊಳ್ಳ. ಒಂದು ಚೂರು ಒಂದು ಪ್ಲೇಸ್ನು ಬಿಡ್ಲಾರ್ದಂಗೆ ನೋಡ್ಕೊಂತ ಬಂದ್ರೆ ಅಂಕರ ಒಂದಿನ ಸಾಲಂಗಿಲ್ಲ, ಅಷ್ಟು ದೊಡ್ಡದೈತಿ.
ಅದ್ರ ಫುಲ್ ಎಲ್ಲ ಗೊತ್ತಿದ್ದವರು ಎಲ್ಲ ಗೈಡ್ ಮಾಡಕ್ಕೆ ಹಿಂಗೆ ತೋರಿಸೋರು ಇರ್ಬೇಕಷ್ಟ. ಸೊ ಈಗ ಫ್ಯಾಮಿಲಿ ಫ್ರೆಂಡ್ಸ್ ಮದುವೆ ಟ್ರಿಪ್ ರೀತಿ ಮಾಡ್ಕೊಂಡು ಹೋಗಕ್ಕಂತ ಬೆಸ್ಟ್ ಪ್ಲೇಸ್ ಅಂತಂದು ಹೇಳ್ಬೋದು. ನೆಕ್ಸ್ಟ್ ಈಗ ಲಕ್ಕ ಹೋಗಿ ದೇವ್ರಿಗೆ ಈಗ ಎಣ್ಣೆ ದೀಪ ಹಚ್ಚಿ ಕಾಯಿ ಹೊಡ್ಸಕ್ಕೆ ಅಂತೇಳಿ ಬಂದೇವಿ. ಎರಡು ದೇವರು ಮಗ್ಲ ಎಲ್ಲ ಬೇರೆ ಬೇರೆ ನೆಲ್ಸಾರ ಅಂತಂದು ಹೇಳ್ಬೋದು. ಒಂದು ಕೊಳದಾಗನ ಇಬ್ರು ಅಕ್ಕ ತಂಗಿಯರು ಅಂತಂದು ಹೇಳ್ತಾರೆ. ನಮ್ಮೂರು ಗ್ರಾಮ ದೇವತೆಯರು ನೋಡ್ರಿ, ಇಬ್ರು ಅಕ್ಕ ತಂಗಿಯರು ಇದ ಕೊಳದಾಗನ ನೆಲ್ಸಾರ. ವರ್ಷಕ್ಕೊಂದ್ಸಲ ಕಡಿವಾರ ಅಂತೇಳಿ ಜಾತ್ರೆ ರೀತಿನೂ ಮಾಡ್ತಾರ. ಭಾಳ ಅದಾವು. ಮ್ಯಾಲೂ ಒಂದೈತಿ, ಇಲ್ಲೊಂದೈತಿ, ಅಲ್ಲೊಂದೈತಿ, ಅಲ್ಲೊಂದೈತಿ. ಅಮಾಸಿ ಬಂದ್ರೆ ಮಾಡ್ತಾರೆ, ಬಂದು ಈಗ ಬಿಟ್ಟಾಬಿಟ್ರೆ ಅವ್ರು ನಾವೇ ಎಡಿಬಿಡ್ತೇವೆ. ಒಂದು ಸೇರೆ ಹಾಕಿರ್ತಾರೆ ಅಮಾಸಿ ಒಂದು ಅವ್ರ ಮನೆ ಬರ್ತಿದ್ರು ಬರ್ತಾರೆ. ಇದು ನಮ್ಮ ಮಕ್ಕಳಿಗೆ ಇರುವುದಾಗೋದಿಲ್ಲ. ಬಂದ ಮರ್ವಿನ ಇದು ಮಾಡಿದ್ನ ಗುಹೆ ಇದು ಗುಹೆ ತರ ಇತ್ತು. ಇಂಪ್ರೂವ್ ಮಾಡ್ಯಾರ ಒಳಗ. ಇದು 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 ಅದು ಇದ್ದಂಗೆ ಐತೆ ಮೊದಲಿಂದ ಒಳಗಿಂದ ಒಂದ ಹಾಕ್ಯಾರ ಈಗ. ಹೊರಗಿಂದ ಅಷ್ಟ ಮಾಡ್ಯಾರನ. ಸುಬ್ರಹ್ಮಣ್ಯ ಅಜ್ಜರ ಸುಬ್ರಹ್ಮಣ್ಯ ಅಜ್ಜರ ವರ್ಷಕ್ಕೊಂದು ತಿಥಿ ಐತಿ. ಇದು ವರ್ಷಕ್ಕೊಂದು ತಿಥಿ ಮಾಡ್ತಾರ. ವರ್ಷಕ್ಕೊಂದು ತಿಥಿ ಅವ್ರದ್ದು ಯಾವ ಶಿವರಾತ್ರಿ ಶಿವಾಗ ಆ ಶಿವದಾಗ ನೋಡಿ ತಿಥಿ ಇವ್ರದ್ದು. ಇದ ಇವ್ರ ಅಜ್ಜರನೇ ಇದಿಷ್ಟು ಇದನ್ನೇನೈತಿ ಕೊಳ್ಳದಾಗ ಏಟೈತಿ ಇದು ಇವ್ರ ಅಜ್ಜರನ್ನ ಮಾಡಿದ್ದು ಇಷ್ಟು. ಆಗ ಒಂದು 50-60 ಆಟ ಇದ್ವು ಅಂತ ಇದ್ದಾಗ ಇಲ್ಲೇ ಇರ್ತಿದ್ರು ಅವರು. ಮಾಡಿದಿರಣ್ಣ ಇಲ್ಲಿ ಯಾವ್ದೋ ಒಂದು ಸೀರಿಯಲ್ ಶೂಟಿಂಗ್ ಆಗೈತಿಲ್ಲ ನಮ್ದು. ಧಾರಾವಾಹಿ ಶೂಟಿಂಗ್ ಮಾಡ್ರ. ನಾ ಸಣ್ಣಕ್ಕಿದ್ದಾಗ ಯಾವ ಧಾರಾವಾಹಿ ನೆನಪಿಲ್ಲ, ಒಟ್ಟು ಧಾರಾವಾಹಿ ಶೂಟಿಂಗ್ ಆಗೈತಿ ಮೊದಲಿನ ಹಳೆ ಧಾರಾವಾಹಿ ಒಳಗೆ. ಕೊಳದಾಗ ಯಾರೊಬ್ರು ಇರೋದು, ಒಬ್ರ ಇಲ್ಲಿ ಮ್ಯಾಲ ಬರಕ್ಕೆ ಅಂಜಿ ಬರ್ತ. ಹಿಂಗೆ ಅಷ್ಟ್ರ ಮಂದಿದ್ರ ಅಂದ್ರೆ ಏನು ಅನ್ಸೋದಿಲ್ಲ. ಒಬ್ಬರ ಇಲ್ಲಿ ಬರಕ್ಕೆ ಹೋಗೋದಿಲ್ಲ ಕೊಳಕ್ಕ. ಸಣ್ಣ ಸಣ್ಣ ಅದಾವು, ದೊಡ್ಡ ದೊಡ್ಡ ಇಲ್ಲ. ಬೇಡ, ಈಗ ಟೈಮ್ ಆಗಿತ್ತು. ನೋಡಿದ್ದಿಲ್ಲ ಆಯ್ಮ ನೀನು? ಅವಾಗ ಬಂದಕ್ಕಿ ಅವ್ರ ಲಗ್ನಕ್ಕೆ ಬಂದಕ್ಕೆ ಈಗ ಬಂದೆ ಆಯ್ಮ? ಬ್ಯಾಡ, ಟೈಮ್ ಆಗೈತಿ. ಈ ಗಿಡದಾಗ ಎಲ್ಲಿ ದೇವ್ರು ಅನ್ನೋದು. ನೋಡವ ನೆಟ್ವರ್ಕ್ ಬರಲ್ಲ ಅರ್ವಿ ನನಗೈತಿಲ್ಲಿ. ನೆಟ್ವರ್ಕ್ ಬರಲ್ಲ, ಯಾರ್ದು ಫೋನಿಂದ ನೆಟ್ವರ್ಕ್ ಇಲ್ಲಿ ಬರೋದಿಲ್ಲ. ಇಲ್ಲ ಇಂಟರ್ನೆಟ್ ಬರಲ್ಲ, ನೆಟ್ವರ್ಕ್ ಬರಲ್ಲ. ನೋಡ ಅವ ನೋಡಲ್ಲ, ಹತ್ತು ಹೋಗಿ ಅಲ್ಲಿ ನಿಂತ. ಬಾರ ಅರ್ವಿನ್, ಪಾಪ ನಿಲ್ಲ ಬಾ ಅರ್ವಿನ್. ಗ್ಲಾಸ್ ಹಾಕ್ಲಿಲ್ಲ. ಇರ್ಲಿ ಬಾ. ಸೀದಾದಾರ ನೋಡಿಲ್ಲ, ಕಲ್ಲು ಮುಳ್ಳು ಹೆಂಗದ ನೋಡ್ರಿ.
ಕೋನಮ್ಮನ ಗುಡಿ ಇದು. ಇದು ಕೋನಮ್ಮನ ಗುಡಿ ಅಲ್ಲ, ಮತ್ತೆ ಕೋನಮ್ಮಂದ ಮನಿ. ಕೋನಮ್ಮನ ಗುಡಿ. ಆತಲ್ಲ ಮತ್ತೇನು ಇದು ಹೊಲ್ದಾಗ ಹಚ್ಚು ನಂಬೋಗ ಹೊಲಕ್ಕೆ ಹೋದ್ರ ಹಚ್ಚಿದು. ತಡಿ ಮಾಮನ ಕೇಳೋನು. ಬಂದೆ. ತೆಗಿತೇನೆ. ಎಲ್ಲಾರ್ಗೂ ಮುಂಚೆ ಅದಕ್ಕೆ ಮುಂದೆ ಓಡ್ ಬಂದಾನ. ಎದಕ್ಕೆ ಓಡ್ ಬಂದಾನ? ಅದಕ್ಕೆ ಓಡ್ ಬಂದಾನ. ಅದೊಂದು ಇದು ಹೋಗ ಬಂದ್ ಈ ದಾರಿಗೆ ಬಂದ್ ಸರ್ತ್ಕೊಮ್ಮ ಗುಡ್ಡ ಹತ್ತಿರ್ತಾನ. ಅವ್ನ ಬಿಟ್ಟು ನಡೆದ್ ಬಿಡು. ಬಿಡು, ಗಾಡಿ ಸೆಟ್ ಮಾಡು, ಬಿಟ್ಟು ನಡಿ. ಹೌದಾ? ಬಿಟ್ಟೋಕೆ ನೀನು